ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಮಧ್ಯೆ ಇದೆ ಒಂದು ದೊಡ್ಡ ಮಿಸ್ಟ್ರಿ ಬಾಕ್ಸ್. ಇದು ಬಂದಿರೋದು ಬ್ಲೂ ಡಾರ್ಟ್ ಇಂದ. ತೋರಿಸ್ತೀನಿ. ಬ್ಲೂ ಡಾರ್ಟ್. ಸೊ ಇದ್ರಲ್ಲಿ ಏನಿದೆ ಅಂತ ಗೆಸ್ ಮಾಡ್ಬೋದಾ? ಎನಿ ಗೆಸಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬಿಡಿ. ಓಪನ್ ಮಾಡ್ತೀನಿ ಅನ್ಬಾಕ್ಸಿಂಗ್ ವಿಡಿಯೋ, ಯಾಕಂದ್ರೆ ಇದು ಮಾಡಲೇಬೇಕಾ ಕಂಪ್ನಿಯಿಂದ. ಸೊ ಇವಾಗಲೇ ಗೊತ್ತಾಗಿರುತ್ತೆ ಎಷ್ಟೊಂದು ಜನಕ್ಕೆ ಏನ್ ಬಾಕ್ಸ್ ಅಂತ ಇದು. ಸೊ ಅನ್ಬಾಕ್ಸಿಂಗ್ ಮಾಡ್ತೀನಿ ಇವಾಗ. ಸೊ ಎಸ್, ಸಿಕ್ತು ಚಾಕು. ಈ ಪ್ಯಾಕೇಜ್ ಬಂದಿರೋದು ರಾಜ್ಕೋಟಿಂದ, ಸೊ ಗುಜರಾತ್ ಇಂದ. ಸೊ ತುಂಬಾ ಐಟಮ್ಸ್ ಆರ್ಡರ್ ಮಾಡಿದ್ವಿ. ಸೊ ನೋಡಿ, ಸೊ ಇಲ್ಲಿ ಕವರ್ ಹಾಕಿ ಕಳಿಸಿದ್ದಾರೆ. ಏನು ಅಂತ ಗೊತ್ತಿಲ್ಲ, ಸುಮ್ಮನೆ ಹಾಕಿದ್ದಾರೆ ಅನ್ಸುತ್ತೆ ಪ್ಯಾಕಿಂಗ್ಗೆ. ಸೊ ಇದನ್ನ ಮ್ಯಾಜಿಕ್ ಮಾಡಬೇಡ. ಸೊ ಅದ್ರಲ್ಲಿ ತುಂಬಾನೇ ಐಟಮ್ಸ್ ಇದೆ. ಎಲ್ಲಿಂದ ಸ್ಟಾರ್ಟ್ ಮಾಡೋದಂತ ಗೊತ್ತಾಗ್ತಿಲ್ಲ. ತುಂಬಾ ಐಟಮ್ಸ್ ಇದೆ. ಆಲ್ಮೋಸ್ಟ್ 60 ರಿಂದ 70 ಐಟಮ್ಸ್ ಇದೆ. ಸೊ ಇಲ್ಲಿ ಆಲ್ರೆಡಿ ಕಾಣ್ತಿರ್ಬೋದು, ಇದು ಸ್ಟಿಕ್ಕರ್, ಇದು ಹೋಲ್ಡ್ ಮಾಡೋಕ್ಕಾಗತ್ತೆ. ಸೊ ಇದನ್ನ ತೆಗೆದ್ಬಿಟ್ಟು ಸೈಡಲ್ಲಿ ಇಡ್ತೀನಿ. ಇದು ಏನು ಅಂತ ಗೊತ್ತಿಲ್ಲ, ಮಿಸ್ಟ್ರಿ ಬಾಕ್ಸ್ ಸೈಡಲ್ಲಿ ಇಡ್ತೀನಿ. ಇದು ಅಷ್ಟೇ, ಏನು ಅಂತ ಗೊತ್ತಿಲ್ಲ, ಮಿಸ್ಟ್ರಿ ಬಾಕ್ಸ್ ಸೈಡಲ್ಲಿ ಇಡ್ತೀನಿ. ಇದು ಮೊಬೈಲ್ ಫೋನ್ ಹೋಲ್ಡರ್. 2 ತರಿಸಿದ್ದೀನಿ. ಆ ಕಡೆ ಈ ಕಡೆ ನಂಗೆ ಎರಡು ಗಾಡಿ ಇದೆ. ಸೊ 2. ಆಮೇಲೆ ಇದು ಬ್ಲೈಂಡ್ ಸ್ಪಾಟ್ ಮಾನಿಟರ್. ತುಂಬಾ ಚೆನ್ನಾಗಿದೆ, ತುಂಬಾ ದೊಡ್ಡದಾಗಿದೆ, ಚೆನ್ನಾಗಿದೆ ಇದು. ನಿಮ್ಗೆ ರೇಟ್ ಎಲ್ಲ ಆಮೇಲೆ ತಿಳಿಸ್ತೀನಿ. ಎಲ್ಲ ಕಮೆಂಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ನಾನು ಕಮೆಂಟ್ ಅಲ್ಲಿ ಹಾಕಿರ್ತೀನಿ, ಟ್ಯಾಗ್ ಮಾಡಿರ್ತೀನಿ. ಆಮೇಲೆ ಬಂದ್ಬಿಟ್ಟು 4 ಪೀಸ್ ಇದು ಡ್ರೈನ್ ಬ್ಲಾಕ್ ಮಾಡಕ್ಕೆ. ಇವಾಗ ಡ್ರೈನ್ ಇಂದ ಜಿರಳೆ ಎಲ್ಲ ಬರುತ್ತಲ್ಲ, ಸೊ ಇದು ಡ್ರೈನ್ ಬ್ಲಾಕರ್ಸ್. ಆಮೇಲೆ ಇದು ಮಾಪ್ ಅಲ್ಲಿ ಇಟ್ಕೊಳಕ್ಕೆ. ಸೊ ಈ ತರದ್ 3 ತರಿಸಿದೀನಿ ಅನ್ಸುತ್ತೆ. 3 ಇದೆ. ಆಮೇಲೆ ಇದು ವೈರ್ ಆರ್ಗನೈಸರ್, ವೈರ್ ಹೋಲ್ಡರ್ಸ್. ಇದು ಬಂದ್ಬಿಟ್ಟು ಗ್ಲಾಸ್, ಏನಿದು ಆಯಿಲ್ ಗ್ಲಾಸು. ಇದು ಮುಚ್ಚಳಕ್ ಕಾಣ್ತಿಲ್ಲ, ನೋಡೋಣ ಇದೆ ಅಂತ ಇಡ್ತೀನಿ. ಇದು ಬಂದ್ಬಿಟ್ಟು ಸೋಪ್ ಡಿಸ್ಪೆನ್ಸರ್. ಸೊ ಇದೊಂಥರ ಅಕ್ಷಯ ಪಾತ್ರ ಇದ್ದಂಗೆ ಬರ್ತಾನೆ ಇರುತ್ತೆ ಐಟಮ್ಸ್. ಸೊ ಇದು ನಮ್ಮ ಮನೇಲಿ ಒಂದು ಚಿಕ್ಕ ಪಾಪು ಇದೆ, ಸೊ ಅವಳಿಗೋಸ್ಕರ ಡ್ರವರ್ ಓಪನ್ ಮಾಡ್ದಂಗೆ. ಇದು ಮತ್ತೆ ಮಾಪ್ ಹೋಲ್ಡರ್, ಪೊರ್ಕೆ ಹೋಲ್ಡರ್. ಇದೇನು ಅಂತ ನಂಗೂ ಗೊತ್ತಿಲ್ಲ, ಮಿಸ್ಟ್ರಿ ಕವರ್. ಸೊ ಈ ತರದ್ ಸುಮಾರು ಆರ್ಡರ್ ಮಾಡಿದೆ. ಇದೆಲ್ಲ ಜಸ್ಟ್ ₹1 ₹2 ಅಷ್ಟೇನೆ ಆ ಸೈಟಲ್ಲಿ. ಇದನ್ನ 5-10 ಆರ್ಡರ್ ಮಾಡಿದ್ದೀನಿ, ನೆನಪಿಲ್ಲ ನನಗೆ. ಆಮೇಲೆ ಇದು 2 ಆರ್ಡರ್ ಮಾಡಿದ್ದೆ, 2 ಗಾಡಿ ಇದೆ. ಸೊ ಇದು ಬಂದ್ಬಿಟ್ಟು ಬುಷ್ ಚೇರ್ಗೆಲ್ಲ ಹಾಕಾಗುತ್ತೆ, ಅಡ್ಜಸ್ಟ್ಮೆಂಟ್ ಮಾಡೋಕ್ಕೆಲ್ಲ ಆಗುತ್ತೆ. ಸೌಂಡ್ ಡೋರ್ಗೆ ಹಾಕ್ಬೋದು, ಸೌಂಡ್ ಬರಲ್ಲ. ಡೋರ್ ಹಾಕ್ದಾಗ ಡಬ್ ಅಂತ ಸೌಂಡ್ ಬರಲ್ಲ. ಸೊ ಇದು. ಆಮೇಲೆ ಇದು ಬಂದು ಗಾರ್ಬೇಜ್ ಬ್ಯಾಗ್ಸ್. ಈ ಗಾರ್ಬೇಜ್ ಬ್ಯಾಗ್ಗಳು ಅಷ್ಟೇ, ತುಂಬಾ ಅಂದ್ರೆ ತುಂಬಾ ಚೀಪು ಈ ಸೈಟಲ್ಲಿ. ಜಸ್ಟ್ ₹12 ಅಷ್ಟೇ. ಸೊ ತುಂಬಾ ತರಿಸಿಟ್ಟಿದ್ದೀನಿ, ಬೇಕಾಗುತ್ತೆ ಅಂತ. ಆಮೇಲೆ ನೀರು ತೆಗಿಯೋಕ್ಕೆ, ಕಿಚನ್ದು, ಕಾರ್ದೆಲ್ಲೂ ಆಗುತ್ತೆ, ಯೂಸ್ ಮಾಡ್ಕೋಬೋದು. ಆಮೇಲೆ ಇದು ವಾಶ್ ಬೇಸಿನ್ ಎಲ್ಲ ಕ್ಲೀನ್ ಮಾಡಕ್ಕೆ ವಿತ್ ಸೋಪ್ ಡಿಸ್ಪೆನ್ಸರ್. ಇದು ಬಂದ್ಬಿಟ್ಟು ಇದು ಏನ್ ಬರುತ್ತೆ, ಹಲ್ ಸೆಟ್ ಬರುತ್ತಲ್ವಾ, ಅದು ಇಡಕ್ಕೆ. ಗಾರ್ಬೇಜ್ ಬ್ಯಾಗ್ಗಳಂತೂ ಬೇಜಾನಿದೆ. ಸೊ ನೆಕ್ಸ್ಟ್ ಮತ್ತೆ ಇಲ್ಲಿದೆ ಇದ್ರ ಮುಚ್ಚಳ. ಆಮೇಲೆ
ಇದಂತೂ ಹಂಗೆ ಹಂಗೆ ಹಾಕಿ ಕಳಿಸಿದ್ದಾರೆ, ಕವರ್ಗಳಿಂದ ಏನೂ ಇಲ್ಲ. ಆಮೇಲೆ ಇದೆರಡು ಬಂದ್ಬಿಟ್ಟು ಸಕ್ಷನ್ ಬೇಸ್ಡ್ ಹೋಲ್ಡರ್ ಬಾತ್ರೂಮ್ ಅಲ್ಲಿ ಇಡಕ್ಕೆ. ಓಕೆ, ಇದು ಬಂದು ಡೋರ್ ಅಲ್ಲಿ ಹ್ಯಾಂಗ್ ಮಾಡಕ್ಕೆ, ಬಟ್ಟೆ ಹ್ಯಾಂಗ್ ಮಾಡೋದು. ಸ್ವಲ್ಪ ಬೆಂಡ್ ಆಗಿದೆ, ಬಟ್ ಓಕೆ, 60 ರುಪೀಸ್ 50 ರುಪೀಸ್ ಏನೋ ಕೊಟ್ಟಿದ್ವಿ ಅಷ್ಟೇ. ಓಕೆ, ರೇಟಿಗೆ ಓಕೆ. ಸೊ ಅಷ್ಟೇ ಅನ್ಸುತ್ತೆ. ಲಾಸ್ಟ್ ಸೊ ಒಂದು ಡಬ್ಬ ಖಾಲಿ. ಓಕೆ, ಮುಚ್ಚೋಣ ಡಬ್ಬ. ಸೊ ಫಸ್ಟ್ ಐಟಮ್ ಬಂದ್ಬಿಟ್ಟು ಆಯಿಲ್ ಡಿಸ್ಪೆನ್ಸರ್. ಸೊ ಲೀಕ್ ಪ್ರೂಫ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದಕ್ಕೆ ಬಂದ್ಬಿಟ್ಟು 72.75 ರುಪೀಸ್. ಒಂದೇ ಕ್ವಾಂಟಿಟಿ ತರಿಸಿರೋದು, ನೋಡೋಣ ಅಂತ. ಚೆನ್ನಾಗಿದೆ. ಸೊ ಒಂದು ಲೀಕ್ ಪ್ರೂಫ್ ಲಿಡ್ ಬರುತ್ತೆ ವಿತ್ ಮುಚ್ಚಳ ಬರುತ್ತೆ. ಇದಕ್ಕೆ ಜಸ್ಟ್ ಏನಿಲ್ಲ, ತುಂಬ ಸಿಂಪಲ್ ಯೂಸ್ ಮಾಡೋದು. ಜಸ್ಟ್ ಇನ್ಸರ್ಟ್ ಮಾಡಿ ಆಯಿಲ್ ಹಾಕೋಬೋದು, ಎಣ್ಣೆ ಹೊಡೀರಿ. ಪ್ಯಾಕ್ ಹಾಕ್ತೀನಿ ಆಮೇಲೆ. ಓಕೆ, ಸೊ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಮೊಬೈಲ್ ಹೋಲ್ಡರ್. ಸೊ ನೋಡೋಣ ಇದು ಹೆಂಗಿದೆ ಅಂತ. ಎರಡು ತರಿಸಿದ್ದೀನಿ. ಸೊ ಇದು ಯಾವ ಥರ ಅಂದರೆ, ಇದು AC ವೆಂಟ್ಗೆ ಹಾಕೋದು. ಈ ಥರ AC ವೆಂಟ್ಗೆ ಹಾಕೋದು. ಆಮೇಲೆ ಇಲ್ಲಿ ಬರುತ್ತೆ ಮಾಡಿಬಿಟ್ಟು ಅಷ್ಟೇ. ಅಷ್ಟೇನೆ, ಇದು ಸಿಂಪಲ್ ಇದೆ ತುಂಬ. ಇದು ಹಿಂದೆ ಮುಂದೆ ಹೋಗುತ್ತೆ ಅನ್ಸುತ್ತೆ. ಇದು ಹಿಂದೆ ಮುಂದೆ ಹೋಗುತ್ತೆ. ಈ ಥರ ಇದೆ, ಚೆನ್ನಾಗಿದೆ. ಇದಕ್ಕೆ ಕೊಟ್ಟಿರೋ ಪ್ರೈಸ್ ಬಂದ್ಬಿಟ್ಟು 145 ಫಾರ್ 2, ಆಲ್ಮೋಸ್ಟ್ 70 ರುಪೀಸ್ ಹತ್ರ, 70-80 ರುಪೀಸ್. ಚೆನ್ನಾಗಿದೆ. ಸೊ ಇದಕ್ಕೆ ಮೊಬೈಲ್ ಹಾಕ್ಬಿಟ್ಟು ನೋಡೋಣ ಹೆಂಗೆ ಬರುತ್ತೆ ಅಂತ. ಸೊ ಹಿಂಗೆ ಬರುತ್ತೆ. ಸೊ ಶೇಕ್ ಆಗುತ್ತೆ. ಓಕೆ, ಈ ಥರ ಮಾಡಲ್ಲ, ಈ ಥರ ನಾವು ಮಾಡಲ್ಲ ನೋಡಿ. ಉಲ್ಟಾ ಮಾಡಿದ್ದೀವಿ. ಸೊ ಉಲ್ಟಾ ಮಾಡಲ್ಲ, ನನಗೆ ಬರೋದೇ ಇಲ್ಲ. ಸೊ ಹಿಂಗೆ ಬಂದ್ಬಿಟ್ಟು ಕಾರಲ್ಲಿ ಹೋಗ್ಬಿಟ್ಟು ನಿಲ್ಲತ್ತೆ AC ವೆಂಟಲ್ಲಿ. ಗ್ರಿಪ್ ಸ್ಟಡಿ ಇದೆ, ಸಾಕು ಅನ್ಸುತ್ತೆ ಜಸ್ಟ್ ಯೂಸ್ ಮಾಡೋಕ್ಕೆ. ತುಂಬ ಪವರ್ಫುಲ್ ಬೇಕಾದ್ರೆ ಮ್ಯಾಗ್ನೆಟಿಕ್ ಯಾವತ್ತು ಬೆಟರ್, ತುಂಬ ಸ್ಟಡಿ ಆಗಿರುತ್ತೆ, ಒಂಚೂರು ಶೇಕ್ ಆಗಲ್ಲ. ಪ್ರೈಸ್ ಗಿವನ್ ಪಾಯಿಂಟ್ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಐಟಮ್ ಯಾವುದು? ಎನಿ ಗೆಸಸ್? ಯಾವ್ದು ತಿಗೋಣ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು, ಸೊ ಇದನ್ನ ಎರಡನ್ನೂ ಓಪನ್ ಮಾಡ್ಬಿಟ್ಟು ನೋಡ್ತೀನಿ ಕರೆಕ್ಟ್ ಆಗಿದೆ ನೋಡೋಣ. ಸೊ ಎಸ್, ಚೆನ್ನಾಗಿದೆ. ಈ ಕ್ವಾಲಿಟಿ ಅಷ್ಟು ಚೆನ್ನಾಗಿದ್ದಂಗೆ ಇಲ್ಲ, ಬಟ್ ಓಕೆ. 70 ರೂಪಾಯಿಗೆ ಇನ್ನೇನು ಬೇಕು. ನಾನು ಆನ್ಲೈನ್ ಅಮೆಝಾನ್ ಅಂದರೆ ಆಲ್ಮೋಸ್ಟ್ 200-300 ರುಪೀಸಿಗೆ ಸೇಲ್ ಮಾಡ್ತಾರೆ ಅದನ್ನು. ಸೊ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಈ ಮಿರರ್. ಸೊ ಎರಡಿದೆ. ಸೊ ಎಸ್, ಎರಡನ್ನು ನೋಡ್ತೀನಿ. 3M ಸ್ಟಿಕ್ಕರ್ ಜೊತೆ ಬರುತ್ತೆ. ಸೊ ಎಸ್, ನೀಟಾಗಿದೆ, ಒಳಗಡೆ ಮೂವ್ಮೆಂಟ್ ಇದೆ. ಸೊ ಇದು ಚೆನ್ನಾಗಿದೆ. ಸ್ವಲ್ಪ ದೊಡ್ಡದೇ ಆಯ್ತು ಅನ್ಸುತ್ತೆ, ಬಟ್ ಓಕೆ. ಒಂದು ಕಾರ್ಗೆ ಇಷ್ಟು ದೊಡ್ಡದು ಬೇಕು ಆ್ಯಕ್ಚುಲಿ. ನಿಮ್ಗೆ ಏನಂದರೆ ಕಾಣಲ್ಲ, ಚಿಕ್ಕ ಪುಟ್ಟದೆಲ್ಲ ಬರುತ್ತೆ. ಆಲ್ಮೋಸ್ಟ್ ಇದನ್ನ ಕಾರ್ ಆಕ್ಸರಿ ಶೋರೂಮ್ಗೆ ಹೋದರೆ ನಿಮ್ಗೆ ಆಲ್ಮೋಸ್ಟ್ ಇದಕ್ಕೆ ನಾನು ಲಾಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದೆ, ಆಲ್ಮೋಸ್ಟ್ 300 ರುಪೀಸ್ ಹಂಗೆ ಕೊಟ್ಟಿದ್ದೆ. ಬ್ರ್ಯಾಂಡ್ ಅಂತಾರೆ, ಒರಿಜಿನಲ್ ಅಂತಾರೆ, ಬಟ್ ಎಷ್ಟು ಒರಿಜಿನಲ್ ಏನು ಅಂತ ಗೊತ್ತಿಲ್ಲ. ಸೊ ಇದು 4ಕ್ಕೆ ನಾವು ಕೊಟ್ಟಿರೋ ಪ್ರೈಸ್ ಎಷ್ಟು ಅಂತ ಗೆಸ್ ಮಾಡಿ. ಎನಿ ಗೆಸಸ್ ಎಷ್ಟಿರ್ಬೋದು? 100 ಒಳಗಡೆ ಇದೆ. ಕಮೆಂಟ್ ಮಾಡಿ ಎಷ್ಟಿದೆ ಅಂತ. ಸೊ
ಕೊಟ್ಟಿರೋ ಪ್ರೈಸ್ 67.90 ಅಷ್ಟೇ. ಓಕೆ, ಆ ಕಡೆ ಇಡೋಣ. ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಇಲ್ಲಿದೆ. ಇದು ಚೈಲ್ಡ್ ಸೇಫ್ ಡ್ರಾವರ್ ಲಾಕ್ಸ್. ಓಪನ್ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ಚೈಲ್ಡ್ ಲಾಕ್ಸ್. ಸೊ ಚೆನ್ನಾಗಿದೆ ಇದು. ಸೊ ಇದೇನಂದ್ರೆ 2 ಕಡೆ ಹಾಕೋದು. ಇದು ಡ್ರವರಿಗೆ ಬರುತ್ತೆ, ಇದು ಸೈಡಿಗೆ ಬರುತ್ತೆ. ಸೊ ಇಲ್ಲಿ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಚೆನ್ನಾಗಿದೆ. ಮೇನ್ ಪ್ರಾಬ್ಲಮ್ ಬಂದ್ಬಿಟ್ಟು ಈಗ ಗಮ್ದೆ ಬರೋದು. ಸೊ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಿಲ್ಲ, ನೋಡೋಣ, ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಬಟ್ ಟೆಂಪರರಿ ಯೂಸ್ಗೆ ಚೆನ್ನಾಗಿದೆ. 4 ಅನ್ಬಾಕ್ಸ್ ಮಾಡ್ತೀನಿ. ಸೊ ಎಸ್, 4 ವರ್ಕ್ ಆಗ್ತಿದೆ. ಎಸ್ ಎಸ್, ಅವಾಗ ಫಸ್ಟ್ ಓಪನ್ ಮಾಡಿದ್ದು ವರ್ಕ್ ಆಗ್ತಿತ್ತು. ಆ ಕಡೆ ಇದಕ್ಕೆ ಕೊಟ್ಟಿರೋದು 97 ರೂಪೀಸ್ 5 ಪೀಸಿಗೆ. ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ನೀರು ಹಿಡಿಯೋದು. ಓಕೆ, ತುಂಬ ಚೀಪರ್ ಕ್ವಾಲಿಟಿನೇ. ಬಟ್ ಹೆಂಗಿದೆ ಗೊತ್ತಿಲ್ಲ, ನೋಡ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡ್ತೀನಿ ಹೆಂಗಿದೆ ಅಂತ. ಬಟ್ ಓಕೆ, ಶಾರ್ಪೇ ಇದೆ, ನೀಟಾಗಿ ಇದೆ, ಅಷ್ಟು ಹಿಡಿಯತ್ತೆ ಅನ್ಸುತ್ತೆ. ಹಿಡಿಬೋದು. ಇದಕ್ಕೆ ಕೊಟ್ಟಿರೋದು 2ಕ್ಕೆ 38.80. ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಇದೇನು ಅಂದರೆ ಬಾತ್ರೂಮ್ ಸಿಂಕ್ ಕ್ಲೋಸ್ ಮಾಡೋಕ್ಕೆ. ಜಿರಳೆ ಬರ್ದಂಗೆ. ಸೊ ಎಲ್ಲಿದೆ ಓಪನಿಂಗ್ಸ್? ಎಸ್, ನನಗೆ ಓಪನಿಂಗ್ ಕಾಣಲಿಲ್ಲ ಇದು ಇಲ್ಲಿದೆ ಅಂತ ಕವರ್ದು. ಸೊ ಇದು ಈ ಥರ ಬಂದ್ಬಿಟ್ಟು ಲಾಕ್ ಆಗುತ್ತೆ ಅಷ್ಟೇ. ಸಿಂಕ್ಗೆ ಹಾಕೋಕ್ಕಿರೋದು. ಇದು ನೋಡ್ಬೇಕು ಹೆಂಗೆ ಇನ್ಸ್ಟಾಲ್ ಮಾಡೋದು ಗೊತ್ತಿಲ್ಲ, ನೋಡೋಣ ಹೆಂಗೆ. ಸೊ ಮೋಸ್ಟ್ಲಿ ವರ್ಕ್ ಆಗುತ್ತೆ, ನೋಡೋಣ, ಗೊತ್ತಿಲ್ಲ. ಇದಕ್ಕೂ ತುಂಬ ಕಡಿಮೆನೇ ಕೊಟ್ಟಿರೋದು. ಇದಕ್ಕೆ ಆಲ್ಮೋಸ್ಟ್ 69-70 ರೂಪಾಯಿ ಕೊಟ್ಟಿದ್ದೀವಿ 4 ಪೀಸಿಗೆ. ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಇಲ್ಲಿದೆ. ಸೊ ಇದು ಸೋಪ್ ಡಿಸ್ಪೆನ್ಸರ್. ಇದು ನಿಮ್ಗೆ ಆನ್ಲೈನಲ್ಲಿ ಆಲ್ಮೋಸ್ಟ್ 300-400 ಹಂಗೆ ಮಾಡ್ತಿರ್ತಾರೆ. ಸೊ ಇಲ್ಲಿ ನಾ ಕೊಟ್ಟಿರೋ ಜಸ್ಟ್ 60 ರೂಪೀಸ್ 14 ಪೈಸೆ. ಸೊ ವಿತ್ ಸ್ಕ್ರಬ್ ಕೊಡ್ತಾನೆ. ಸ್ಕ್ರಬ್ ಓಕೆ, ಚೆನ್ನಾಗಿದೆ, ಪರವಾಗಿಲ್ಲ. ಸ್ಕ್ರಬ್ ಆ್ಯಂಡ್ ಬ್ಯಾಲೆನ್ಸ್ ಇದೆ. ಸೊ ಇದು ಬಂದು ಪ್ರೆಸ್ ಮಾಡೋಕ್ಕೆ. ಈ ಲಿಕ್ವಿಡ್ ಹಾಕೋಕ್ಕಾಗತ್ತೆ. ಇಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ಓಕೆ, ಪರವಾಗಿಲ್ಲ. 60 ರೂಪೀಸ್ಗೆ ಏನು ಬೇಕು, ಚೆನ್ನಾಗಿದೆ. ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಗಾರ್ಬೇಜ್ ಬ್ಯಾಗ್ಸ್. ಸೊ ಆಲ್ರೆಡಿ ನೋಡಿದ್ದೀರಾ. ಗಾರ್ಬೇಜ್ ಬ್ಯಾಗ್ಗೆ 24x32 ಸೆಂಟಿಮೀಟರ್ ಗಾರ್ಬೇಜ್ ಬ್ಯಾಗಿಗೆ 75 ರೂಪೀಸ್ ಕೊಟ್ಟಿದ್ದೀನಿ, 5 ಕ್ವಾಂಟಿಟಿ. ಹಾಗೆ 17x19 ಸೆಂಟಿಮೀಟರ್ಗೆ 135 ಕೊಟ್ಟಿದ್ದೀನಿ. ಸೊ ಅದು 5 ಕ್ವಾಂಟಿಟಿ ಆರ್ಡರ್ ಮಾಡಿದ್ದೀನಿ. ಸೊ 10 ಕ್ವಾಂಟಿಟಿ ಆರ್ಡರ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ 200 ರೂಪೀಸ್ ಒಳಗಡೆ ನಿಮ್ಗೆ 10 ಗಾರ್ಬೇಜ್ ಬ್ಯಾಗ್ ಬರುತ್ತೆ. ಸೊ ಯಾವ ಕಂಪ್ನಿನೂ ಕೊಡಲ್ಲ ಇಷ್ಟು ಕಡಿಮೆಗೆ. ಸೊ ನೆಕ್ಸ್ಟ್ ಐಟಮ್ ಇದು ಬಂದ್ಬಿಟ್ಟು ಆರ್ಗನೈಸರ್. ಇದೇನಕ್ಕಂದ್ರೆ ವೈರ್, ಇವಾಗ ನಿಮ್ಗೆಲ್ಲಾದ್ರೂ ವೈರ್ ಆರ್ಗನೈಸ್ ಮಾಡ್ಬೇಕಂದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಸೊ ಚೆನ್ನಾಗಿದೆ ಇದು. ಗಮ್ ಬೇರೆ ಕೊಟ್ಟಿದ್ದಾನೆ ಇಲ್ಲಿ. ಸೊ ತೋರಿಸ್ತೀನಿ. ಈ ತರ ಬರುತ್ತೆ. ಈ ತರ ಆರ್ಗನೈಸ್ ಮಾಡಕ್ಕಾಗತ್ತೆ. ಸೊ ನಿಮ್ಗೆಲ್ಲ ಈ ತರ ಕೇಬಲ್ ಇಲ್ಲ ಅಂದ್ರೂ ನೀಟಾಗಿ ಗೋಡೆಯಲ್ಲಿ ನೀಟಾಗಿ ಆರ್ಗನೈಸ್ ಮಾಡೋಕ್ಕಾಗುತ್ತೆ. ಸೊ ಚೆನ್ನಾಗಿದೆ ಇದು. ಇದಕ್ಕೆ ಕೊಟ್ಟಿರೋ ಪ್ರೈಸು 23 ರೂಪೀಸ್. 20 ಪೀಸ್ ಬರುತ್ತೆ. ಸೊ ತೆಗಿಬೇಕು.
ಕವರ್ಗೆ ಹಾಕ್ತೀನಿ. ಇದು ಅಮೆಝಾನಲ್ಲಿ 100 ಪೀಸ್ ಏನೋ ಬರುತ್ತೆ ಅನ್ಸುತ್ತೆ, ನಂಗೆ ಎಕ್ಸಾಕ್ಟ್ಲಿ ನೆನಪಿಲ್ಲ, ಬಟ್ ಅಲ್ಲಿ ತುಂಬಾನೇ ಕಾಸ್ಟ್ಲಿ ಇದಕ್ಕೆ. ಸೈಡ್ಗೆ ಹಾಕ್ತೀನಿ. ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ವಾಲ್ ಹುಕ್ಸ್. ಸೊ ತೋರಿಸ್ತಾ ಇದ್ದೆ ಅವಾಗ ಸಿಗ್ತಾ ಇತ್ತು ಕೈಗೆ. 10 ಏನೋ ಆರ್ಡರ್ ಮಾಡಿದ್ವಿ, ಎಷ್ಟು ಬಂದಿದೆ ಗೊತ್ತಿಲ್ಲ, ನೋಡೋಣ. ಸೊ 1 2 3 4 5 6 7 8 9 10 11. ಸೊ ಇದಕ್ಕೆ ಕೊಟ್ಟಿರೋದು 10 ಪೀಸಿಗೆ 18 ರೂಪಾಯಿ. ಇದಕ್ಕೆ ₹1.65 ಅಷ್ಟೇನೆ ಇದಕ್ಕೆ. ಸೊ ಹೆಂಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ. ಸೊ ಜಾಸ್ತಿ ಟೆನ್ಷನು ಮಾಡೋಕ್ಕೆ ಹೋಗಲ್ಲ. ಮೇ ಬಿ ಟೈಲ್ಸಿಗೆ ನೀಟಾಗಿ ಅಂಟ್ಕೊಳ್ಳೋದು ಅನ್ಸುತ್ತೆ, ಗೊತ್ತಿಲ್ಲ, ನೋಡೋಣ. ಹಾಕ್ತೀನಿ. ಇದಾದ್ಮೇಲೆ ಬರೋ ಐಟಮ್ ಸೊ ಈ ವಿಡಿಯೋನ ಯಾರಾದ್ರು ಏಜ್ ಆದವ್ರು ನೋಡ್ತಾ ಇದ್ರೆ, ಕೆಲವೊಂದು ಯಂಗ್ಸ್ಟರ್ಸ್ ಇರುತ್ತೆ, ಹೇಳಕ್ ಬರಲ್ಲ. ಸೊ ಸೆಟ್. ಸೊ ನೋಡೋಣ, ಓಪನ್ ಮಾಡ್ತೀನಿ. ಯಾವ್ಯಾವುದೋ ಸ್ವೀಟ್ ಬಾಕ್ಸಲ್ಲಿ ಇಡೋ ಬದಲಿಗೆ ಒಂದು ಸ್ವಲ್ಪ ಚೆನ್ನಾಗಿದೆ. ಸೊ ತೆಗಿಯಕ್ಕೆ ಬರುತ್ತೆ, ನೀರು ಇಟ್ಕೊಳ್ಳಲ್ಲ, ನೀಟಾಗಿ ಬರುತ್ತೆ. ಕ್ಲೋಸ್ ಮಾಡಿ ಇಟ್ಕೋಬಹುದು. ಲೀಕ್ ಪ್ರೂಫ್ ಅಲ್ಲ ಅನ್ಸುತ್ತೆ ಇದು, ಗೊತ್ತಿಲ್ಲ ಕರೆಕ್ಟ್ಲಿ. ಸೊ ಬಟ್ ಓಕೆ, ಮನೇಲಿ ಯೂಸ್ ಮಾಡೋಕೆ ಚೆನ್ನಾಗಿದೆ. ಹೊರಗಡೆ ಎತ್ಕೊಂಡು ಹೋಗ್ಬಂದು ನೀರು ತೆಗೆದ್ಬಿಟ್ಟು ಎತ್ಕೊಂಡು ಹೋಗಿ, ಅಷ್ಟೇ ಸಿಂಪಲ್. ಇದಕ್ಕೆ ಕೊಟ್ಟರೆ ತುಂಬಾನೇ ಕಡಿಮೆ. ಇದಕ್ಕೂ 60 ರೂಪಾಯಿನ ಕೊಟ್ಟಿದ್ದೀನಿ ಅನ್ಸುತ್ತೆ, ಇಲ್ಲ 30 ರೂಪಾಯಿ ಇದಕ್ಕೆ ಅಷ್ಟೇ. ಸೊ ಒಪ್ಲಿವಿನ್ ಕಂಪ್ನಿದು. ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಹೋಲ್ಡರ್. ಸೊ 6 ಕ್ವಾಂಟಿಟಿ ತರಿಸಿದ್ದೀನಿ ಈ ಥರದ್ದು. ಸೊ ಇದು ಒಂದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಆ ಥರದ್ದು ಸೊ ಇದು ವಾಲ್ ಹೋಲ್ಡರ್ ಸ್ಟಿಕ್ಕರ್, ಸ್ವಲ್ಪ ಬೆಂಡ್ ಆಗಿದೆ, ಬಟ್ ಓಕೆ. ಬಟ್ ಇದು ಈ ತರ ಬಂದ್ಬಿಟ್ಟು ಹೋಲ್ಡ್ ಆಗುತ್ತೆ. ಓಕೆ, ಸೊ ಇದಕ್ಕೆ ಬಂದ್ಬಿಟ್ಟು ಸ್ಟಿಕ್ ಮಾಡೋದು, ಈ ತರ ಬಂದು ನಿಂತ್ಕೊಳ್ಳುತ್ತೆ ವಾಲ್ ಹುಕ್. ಸೊ ಈ ತರ ಓಕೆ, ಬಿಟ್ಟು ಕುತ್ಕೊಳ್ಳುತ್ತೆ ತರ. ಚೆನ್ನಾಗಿದ್ದಂಗಿದೆ, ಗೊತ್ತಿಲ್ಲ, ಯೂಸ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಹಣೆ ಬರ ಏನು ಅಂತ. ಬಟ್ ಓಕೆ, ಆ ಪ್ರೈಸ್ ಏನು ಕೊಡ್ತೀರಾ ಅಲ್ವಾ ನೀವು, ತುಂಬಾನೇ ಕಡಿಮೆ. ಸೊ ಇನ್ನೊಂದು ಏನು ಹೇಳ್ಬೋದು ಅಂದ್ರೆ, ನಾವು ಚೈನಾದಿಂದ ಪ್ಲಾಸ್ಟಿಕ್ ತಂದು ಇಂಡಿಯಾಕ್ಕೆ ಹಾಕ್ತಿದ್ದೀವಿ. ಸೊ ಏನು ಮಾಡೋಕ್ಕಾಗಲ್ಲ, ಇಂಡಿಯಾದಲ್ಲಿ ಸಿಗಲ್ಲ ಕೆಲವೊಂದು ಐಟಮ್ಸ್, ಮ್ಯಾನುಫ್ಯಾಕ್ಚರರ್ಸ್ ಇಲ್ಲ. ಇದ್ದೂ ಬೇರೆ ಏನೋ ಇಶ್ಯೂಸ್ಗಳು ಇರ್ತವೆ, ಗೊತ್ತಾಗಲ್ಲ. ಸೊ ಈ ಥರದ್ದು 6 ಪೀಸ್ ಆರ್ಡರ್ ಮಾಡಿದ್ದೀನಿ. ಸೊ ನೋಡೋಣ, ಗೊತ್ತಿಲ್ಲ. ಸೊ ಇದು ಪ್ರೈಸ್ ಬಂದ್ಬಿಟ್ಟು 104 ರೂಪಾಯಿ, .76 ನೆಕ್ಸ್ಟ್ ಐಟಮ್ ಬಂದಿಲ್ಲ ಅನ್ಸುತ್ತೆ, ಎಲ್ಲಿದೆ ಗೊತ್ತಿಲ್ಲ. ಅದು ಯಾವ ಐಟಮ್ ಅಂತ ಗೊತ್ತಿಲ್ಲ, ನೋಡೋಣ. ಇದು ಮನಿ ಬಾಕ್ಸ್ ಆಕ್ಚುಲಿ, ಕಟ್ ಇದೆ ಅನ್ಸುತ್ತೆ, ಗೊತ್ತಿಲ್ಲ, ನೋಡೋಣ. ಓಕೆ, ಇದೇನೆ. ಏನಿಲ್ಲ, ತುಂಬಾ ಚಿಕ್ಕ ಬಾಕ್ಸ್ ಇದು. ಮಕ್ಕಳಿಗೆ ಪಿಗ್ಗಿ ಬ್ಯಾಂಕ್ ತರ. ಸೊ ಇಲ್ಲಿ ಹಣ ಹಾಕಕ್ಕಾಗತ್ತೆ, ಇದು ಏನ್ ಹಾಕಕ್ಕೆ ಗೊತ್ತಿಲ್ಲ. ಸೊ ಈ ತರ 100 ರೂಪೀಸ್ ಬಂದಾಗ ಇಲ್ಲಿ ಸುಮ್ಮನೆ ಹಾಕಕ್ಕಾಗತ್ತೆ. ಎಲ್ಲ 500 ರೂಪಾಯಿ ಕೊಡ್ತಾರೆ, ಯಾರಷ್ಟು 500 ರೂಪಾಯಿ ಕೊಡ್ತಾರೆ ಗೊತ್ತಿಲ್ಲ, ಬಟ್ ಇದೆ. ಆದ್ರೆ ಸೊ ನಾನೇ ಕೊಡ್ಬೇಕು ಅನ್ಸುತ್ತೆ ಮಕ್ಕಳಿಗೆ. ಓಕೆ, ಚೆನ್ನಾಗಿದೆ, ವುಡನ್ದು. ಸೊ ಎಲ್ಲಾನು ಪ್ಲಾಸ್ಟಿಕ್ ಬೇಡ, ಇದೊಂದು ವುಡನ್ ಕಳಿಸಿದ್ರೆ. ಸೊ ಚೆನ್ನಾಗಿದೆ, ಸಿಂಪಲ್ ಆಗೂ ಇದೆ. ಮಕ್ಕಳಿಗೆ ಇವಾಗಲೇ ಒಂಥರ ಏನು ಸೇವಿಂಗ್ಸ್ ಕೊಡೋಕ್ಕಾಗತ್ತೆ ಇದರಲ್ಲಿ. ಸೊ ಓಕೆ, ಸೈಡ್ಗೆ ಇಡ್ತೀನಿ. ಸೊ ಅದಕ್ಕೆ ಕೊಟ್ಟಿರೋದು 103.79. ಓಕೆ, ಸೊ ನೆಕ್ಸ್ಟ್ ಐಟಮ್ ಬಂದು ಫರ್ನಿಚರ್ ಪ್ರೊಟೆಕ್ಷನ್ ಪ್ಯಾಡ್. ಸೊ ಇದು ಆಂಟಿ ಸ್ಲಿಪ್ ಫ್ಲೋರ್ ಪ್ರೊಟೆಕ್ಷನ್, 9 ಪೀಸ್ ಬರುತ್ತೆ. ಸೊ ಇದು ಓಪನ್ ಮಾಡಕ್ ಹೋಗಲ್ಲ, ಜಸ್ಟ್ ರಬ್ಬರ್ ಏನಂತಾರೆ, ಜಸ್ಟ್ ಅಂಟ್ಸಕ್ಕೆ, ಇದು ಕಾಲಿಗೆ, ಟೇಬಲ್ ಲೆಗ್ಸ್ಗೆ ಅಂಟ್ಸಕ್ಕೆ ಇದು. ಸೊ ಈ ತರ ಬರುತ್ತೆ. ಇದು ನಾನು ಅಮೆಝಾನಲ್ಲಿ ಚೆಕ್ ಮಾಡಿಲ್ಲ ಎಷ್ಟು ರೇಟ್ ಇದೆ, ಅಮೆಝಾನ್ ಫ್ಲಿಪ್ಕಾರ್ಟಲ್ಲೆಲ್ಲ. ಬಟ್ ಓಕೆ, ಇದಕ್ಕೆ ಬರೀ 16 ರೂಪಾಯಿ ಕೊಟ್ಟಿರೋದು ಅಷ್ಟು, 16.49. ಸೊ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ಓವರ್ ದ ಡೋರ್ ಹ್ಯಾಂಗರ್ ರ್ಯಾಕ್. ಸೊ
ಇದು ಓಕೆ ಕ್ವಾಲಿಟಿ, ಎಲ್ಲ ಬೆಂಡ್ ಆಗಿ ಹೋಗಿದೆ. ಓಕೆ, ಇದನ್ನು ಸೆಟ್ ಮಾಡ್ಕೋಬಹುದು. ಇದನ್ನ ತುಂಬಾ ಎಕ್ಸ್ಪೆಕ್ಟ್ ಮಾಡಬೇಡಿ ಆಯ್ತಾ. ಈ ಸೈಟಿಂದ ನಿಮಗೆ ಐಟಮ್ ಬರುತ್ತೆ, ಸ್ವಲ್ಪ ಉಪ್ಪು ಸಕ್ಕರೆ ಹಾಕೊಂಡು ಯೂಸ್ ಮಾಡ್ಬೇಕಷ್ಟೆ. ಸೊ ಓಕೆ, ಡೋರ್ ಮೇಲೆ ಹಾಕೊಂಡು ಬಟ್ಟೆ ಬೆಲ್ಟ್ ಏನ್ ಬೇಕಾದ್ರೂ ಹ್ಯಾಂಗ್ ಮಾಡ್ಬೋದು. ಓಕೆ, ಇದಕ್ಕೆ ಕೊಟ್ಟಿರೋದು ಪ್ರೈಸು 76.63. ಸೊ ಓಕೆ, ನೆಕ್ಸ್ಟ್ ಐಟಮ್ ಬಂದು ಇದು ಲೆವೆಲರ್ಗಳಿದು, ವಾಷಿಂಗ್ ಮೆಷಿನ್ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ಬಂದು 29.10, 30 ರೂಪಾಯಿ ಕೊಟ್ಟಿದ್ದೀನಿ. ಸೊ ಇದು ಪರವಾಗಿಲ್ಲ, ಚೆನ್ನಾಗಿದೆ. ಫ್ರಿಡ್ಜ್ ವಾಷಿಂಗ್ ಮೆಷಿನ್ ಲೆವೆಲ್ ಮಾಡೋಕ್ಕಾಗತ್ತೆ. ಸೊ ದಿಸ್ ಇಸ್ ನೈಸ್. ಒಳಗಡೆ ಇಡ್ತೀನಿ. ಓಕೆ, ಇದಾದ್ಮೇಲೆ ಬರೋ ಐಟಮ್ ಇದು ಏನಂತಾರೆ, ವಾಶ್ ಬೇಸಿನ್ ಎಲ್ಲ ಕ್ಲೀನ್ ಮಾಡಕ್ಕೆ ಚೆನ್ನಾಗಿದೆ ಐಟಮ್. ಸೊ ಇದ್ರ ಒಳಗಡೆ ಜೆಲ್ ಹಾಕಕ್ ಬರುತ್ತೆ, ಆಕ್ಚುಲಿ ಹಾಕೋದು ಗೊತ್ತಿಲ್ಲ. ಓಕೆ, ಇಲ್ಲಿಂದ ಸೊ ಇಲ್ಲಿಂದ ಜೆಲ್ ಹಾಕೋಬಹುದು. ಜೆಲ್ ಹಾಕಿ ಇಲ್ಲಿ ಪ್ರೆಸ್ ಮಾಡಿದ್ರೆ ಬ್ರಷ್ ಅಲ್ಲಿ ಬರತ್ತೆ ಅನ್ಸುತ್ತೆ, ಗೊತ್ತಿಲ್ಲ. ಹಿಂಗ ನೋಡೋಣ ವರ್ಕ್ ಹೆಂಗಾಗತ್ತೆ ಗೊತ್ತಿಲ್ಲ ನನಗೆ. ಬಿಟ್ಟು ಪ್ರೆಸ್ ಮಾಡಿ ಚೆಕ್ ಆಗುತ್ತೆ, ಚೆನ್ನಾಗಿದೆ. 2 ಬ್ರಷ್ ಕೊಡ್ತಾನೆ. ಸೊ ಇದಕ್ಕೆ ಬಂದ್ಬಿಟ್ಟು ಜಸ್ಟ್ 86 ರೂಪಾಯಿ 34 ಪೈಸೆ. ಅದೇನಕ್ಕೆ ಪೈಸೆಲಿ ಮಾಡ್ತಾರೆ ಗೊತ್ತಿಲ್ಲ, ಬಟ್ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಐಟಮ್ ಬಂದು ಸಕ್ಷನ್ ಬೇಸ್ಡ್, ಸಕ್ಷನ್ ಅನ್ಸುತ್ತೆ, ಗೊತ್ತಿಲ್ಲ, ಅಥವಾ ಗಮ್ ಇದೆಯಾ ಗೊತ್ತಿಲ್ಲ ಎಂಡಲ್ಲಿ. ಸೊ ಎಸ್, ಗಮ್ ಬೇಸ್ಡ್. ಇದು ಬಾತ್ರೂಮ್ ಅಲ್ಲಿ ಟವೆಲ್ ಹ್ಯಾಂಗರ್ ಇದು. ಸೊ ಈ ತರ ಇದೆ, ಚಿಕ್ಕದು, ಚೆನ್ನಾಗಿದೆ ಒಂಥರ. ವಿತ್ ಹ್ಯಾಂಗರ್ ಎಲ್ಲ ಏನೇನೋ ಇದೆ. ಇದಕ್ಕೆ ಕೊಟ್ಟಿರೋದು 143 ರುಪೀಸ್. ಸೊ ಅಂದ್ರೆ ಆಲ್ಮೋಸ್ಟ್ 74 ರುಪೀಸ್ ಹಂಗೆ. 2 ಪೀಸ್ ಆರ್ಡರ್ ಮಾಡಿದ್ದೀನಿ, 2 ಪೀಸ್ ಇದೆ. ಸೊ ಇದು ಹಿಂಗೆ ಅನ್ಸುತ್ತೆ ಮೋಸ್ಟ್ಲಿ, ಅಥವಾ ಹಿಂಗೆ ಇದು ಹಿಂಗೆ. ಇದಕ್ಕೆ ಇದನ್ನ ಹುಕ್ ಮಾಡಕ್ಕಾಗತ್ತೆ ಇಲ್ಲಿ. ಓಕೆ, ಯಾಕೋ ಲಾಕ್ ಆಗ್ತಿಲ್ವಲ್ಲ ಇದು. ಓಕೆ, ನೋಡ್ತೀನಿ ಇದು ಹೆಂಗ ಇದೆ, ನೋಡೋಣ. ಲಾಕ್ ಆಗ್ತಿಲ್ಲ. ಸೊ 2 ಗಮ್ ಕೊಡ್ತಾನೆ, ಸ್ಟಿಕ್ಕರ್ಗಳು ಕೊಡ್ತಾನೆ. ಸೊ ಇದನ್ನು ಓಪನ್ ಮಾಡ್ತೀನಿ. ಸೊ ಅಗೇನ್ ಸೇಮ್ ಐಟಮ್. ಓಕೆ, ಎಲ್ಲ ಕವರ್ಗಳನ್ನು ಹಾಕಿ. ಓಕೆ, ಎಸ್, ಓಕೆ, ಚೆನ್ನಾಗಿದೆ. ಸೊ ಅಷ್ಟೇ ಫ್ರೆಂಡ್ಸ್, ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ. ಬೇರೆ ಏನಾದ್ರು ಐಟಮ್ ನೋಡಬೇಕು ಡಿಯೋಡ್ ಆ್ಯಪಿಂದ ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ಟೈಮ್ ತರಿಸ್ತೀನಿ ಆಯ್ತಾ. ಸೊ ಫ್ರೆಂಡ್ಸ್, ಇದು ಏನಕ್ಕೆ ಇಟ್ಕೊಬಂದಿದೆ ಅಂತ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಎಲ್ಲಾನು ತುಂಬಾ ಪ್ಲಾಸ್ಟಿಕ್ ಐಟಮ್ಸ್ ನೋಡಿದ್ವಿ ಇವಾಗ. ಸೊ ಬೇಡ, ಇದೊಂದು ಊಟನೇ ಐಟಮ್ ಇಟ್ಕೊಂತೀನಿ ಇವಾಗ ಸದ್ಯ. ಸ್ವಲ್ಪ ಹಣ ಸೇವ್ ಮಾಡೋಣ ಅಂತ. ಆಲ್ರೆಡಿ ತುಂಬಾ ಖರ್ಚು ಮಾಡಿದ್ದೀನಿ ಇಷ್ಟೆಲ್ಲ ಐಟಮ್ಸ್ಗೆ. ಸೊ ಏನಂದ್ರೆ ಈ ತರ ನಿಮ್ಗೆ ಚಿಕ್ಕ ಪುಟ್ಟ ಐಟಮ್ಸ್ ತುಂಬಾ ಬೇಕು, 4-5 ಮನೆ ಸೇರ್ಕೊಂಡು ತರಿಸ್ಬೇಕು ಅಂದ್ರೆ ಡಿಯೋಡ್ ಆ್ಯಪಿಂದ ಆರ್ಡರ್ ಮಾಡಿ. ಅಥವಾ ಇಲ್ಲ ಶಿಫ್ಟ್ ಆಗ್ತಿರೋ, ಹೊಸ ಮನೆ ಶಿಫ್ಟ್ ಆಗ್ತಿರೋ ಆ ಥರ ಏನಿದ್ರೆ ಡಿಯೋಡ್ ಆ್ಯಪ್ ಚೆನ್ನಾಗಿದೆ ಈ ತರ ಚಿಕ್ಕ ಪುಟ್ಟ ಐಟಮ್ಗೆ. ಸೊ ಅದು ಬಿಟ್ರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಆಲ್ಮೋಸ್ಟ್ 45 to 50 ರುಪೀಸ್ ಡೆಲಿವರಿ ಚಾರ್ಜ್ ಆಗ್ತಾನೆ ಡಿಯೋಡ್ ಆ್ಯಪ್ ಅಲ್ಲಿ. ಸೊ ನಿಮ್ ಡಿಯೋಡ್ ಆ್ಯಪ್ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇಡ್ತೀನಿ. ಪ್ಲೇ ಸ್ಟೋರ್ ಆ್ಯಪ್ ಬೇರೆ ಬರುತ್ತೆ, ಹಾಗೆ ವೆಬ್ಸೈಟ್ ಬೇರೆ ಇದೆ. ಸೊ 2ರಲ್ಲೇ ಕಾಣುತ್ತೆ, ಟ್ರ್ಯಾಕಿಂಗ್ ಎಲ್ಲಾನು ಸಿಗುತ್ತೆ. ನಂಗೆ ಬ್ಲೂ ಡಾರ್ಟ್ ಇಂದ ಬಂದಿರೋದು, ಎಲ್ಲ DTDC ಯೂಸ್ ಮಾಡ್ತಾರೆ. ಸೊ ಇದು ಫಸ್ಟ್ ಆರ್ಡರ್ ನನ್ನ ಡಿಯೋಡ್ ಆ್ಯಪ್ ಇಂದ. ಸೊ ಚೆನ್ನಾಗಿದೆ ವೆಬ್ಸೈಟ್, ಒಂಥರ ಚಿಕ್ಕ ಪುಟ್ಟ ಐಟಮ್ಸ್ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟ್ ಮಾಡಿ, ಸಿಕ್ಕಾಪಟ್ಟೆ ಆರ್ಗನೈಸ್ ಎಲ್ಲ ಆಗಿಲ್ಲ ವೆಬ್ಸೈಟ್. ಅಮೆಝಾನ್ ತರ ಎಲ್ಲ ಅಷ್ಟು ಸರ್ಚ್ ಮಾಡಿದ್ಕೊಳ್ಳಿ ಪರ್ಟಿಕ್ಯುಲರ್ ಐಟಮ್ ಸಿಗುತ್ತೆ ಹೇಳಕ್ ಬರಲ್ಲ. ಸರ್ಚ್ ಮಾಡಿ ಸಿಗುತ್ತೆ, ಇಲ್ಲ ಇನ್ನರ್ ಸರ್ಚ್ ಅಲ್ಲಿ ಎಲ್ಲ ಇರುತ್ತೆ ರಿಸಲ್ಟ್ಸ್ ಅಲ್ಲಿ, ಚೆಕ್ ಮಾಡಿ, ಚೆನ್ನಾಗಿದೆ. ಸೊ ಅದು ಬಿಟ್ರೆ ನಿಮ್ಗೆ ಯೂಸೇಜ್ ರಿವ್ಯೂ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ.
ಚೆಕ್ ಮಾಡಿಬಿಟ್ಟು ಯಾವ್ಯಾವ್ದು ಮಾಡೋಕ್ಕಾಗತ್ತೆ ನಿಮ್ಗೆ ತೋರಿಸ್ತೀನಿ. ಮೇ ಬಿ ಫೋನ್ ಹೋಲ್ಡರ್ ಆಗಲಿ ಅಥವಾ ಏನು ಇದು ಬರುತ್ತಲ್ಲ ಈ ಡಿವೈಸ್ ಇದೆಯಲ್ಲ, ಸೊ ಇದನ್ನ ಇದು ಹೆಂಗೆ ಇಟ್ಕೊಳತ್ತೆ, ಎಷ್ಟು ಗಟ್ಟಿ ಇದೆ ಇದೆಲ್ಲ ಇವು ಬೇಕಂದ್ರೆ ಕೇಳಿ ಹಾಕ್ತೀನಿ. ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಈ ತರ ಇನ್ನೂ ವಿಡಿಯೋಸ್ ಮಾಡಬೇಕು, ಬೇರೆ ವಿಡಿಯೋಸ್ ಇದೆ ನಮ್ಮ ಚಾನಲಲ್ಲಿ. ಸೊ ವ್ಲಾಗ್ಸ್ ಇದೆ, ಟ್ರಾವೆಲ್ ವ್ಲಾಗ್ಸ್ ಇದೆ, ಡ್ರೋನ್ ಶಾರ್ಟ್ಸ್ ಇದಾವೆ, ನೋಡಿ ಎಂಜಾಯ್ ಮಾಡಿ, ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಕುಕಿಂಗ್ ವಿಡಿಯೋಸ್ ಹಾಕ್ತೀವಿ, ಪುರ್ಸೊತ್ತಾಗಲ್ಲ ಮಾಡೋಕ್ಕೆ ನಮ್ಮ ಮೇಡಮ್ಗೆ. ಸೊ ಇದೆ ಆಲ್ರೆಡಿ ವಿಡಿಯೋಸ್ ಇದೆ, ಒಂದು 10-15 ವಿಡಿಯೋಸ್ ಇದೆ, ನೋಡಿ. ಚೆನ್ನಾಗಿದೆ ಐಟಮ್ಸ್, ಅದು ಸುಮ್ಮನೆ ಏನೇನೋ ಮಾಡಿ ಹಾಕಿಲ್ಲ. ನೋಡಿ, ಎಲ್ಲ ವಿಡಿಯೋಸ್ ಇದೆ, ತುಂಬಾ ವಿಡಿಯೋಸ್ ಹಾಕ್ತಾ ಇರ್ತೀನಿ, ಮತ್ತೆ ಸುಮ್ಮನೆ ಏನೇನೋ ಶಾರ್ಟ್ಸ್ ಹಾಕ್ತಾ ಇರ್ತೀನಿ. ಸೊ ನೋಡ್ತಾ ಇರಿ. ಸೊ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮುಗಿಸೋ ಮುಂಚೆ ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಷ್ಟೆ. ಓಕೆ, ಡನ್ ಮಾಡಿ ಇವಾಗಲೇ. ಸೊ ಹಾಗೆ ಥರ ನೀವು ಒಂದು ಈ ಥರ ಬಾಕ್ಸ್ ತಗೊಬಿಟ್ಟು ಹಣನ ಉಳಿಸಿ, ಫ್ಯೂಚರಿಗೆ ಆಗತ್ತೆ. ಓಕೆ, ಬಾಯ್, ಥ್ಯಾಂಕ್ ಯು.